ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಲೇನ್ ಬ್ಲೌಸ್ನ ಹೇಗೆ ಪರ್ಫೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಕಟಿಂಗ್ ಮಾಡೋದು, ನಿಮಗೆ ಯಾವುದೇ ರೀತಿ ರಿಂಕಲ್ಸ್ ಬರದೇ ಇರೋ ರೀತಿ ಮತ್ತು ಶೋಲ್ಡರ್ ಡ್ರಾಪ್ ಕೂಡ ಆಗದೇ ಇರೋ ರೀತಿ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಕಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಎಲ್ಲ ಬ್ಲೌಸ್ನೂ ಕೂಡ ವೀಡಿಯೋಸ್ನಲ್ಲಿ ನೋಡಿ ಕಟಿಂಗ್ ಮಾಡಿರ್ತೀರ. ಸೊ ಏನಾಗುತ್ತೆ ಅಂತಂದರೆ, ನಿಮಗೆ ಹಾರ್ಮಲ್ ತಗೊಳ್ಳುವಾಗ ನೀವು ಕರೆಕ್ಟ್ ತಗೊಳ್ಳಿಲ್ಲ ಅಂತಂದರೆ ಮತ್ತು ನೆಕ್ ವಿಡ್ತಲ್ಲಿ ನೀವು ಹೆಚ್ಚು ಕಡಿಮೆ ಮಾಡ್ತು ಅಂತಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು 40 ಸೈಜ್ ಬ್ಲೌಸ್ದು, ನೀವು ಬೇರೆ ಸೈಜ್ ಬ್ಲೌಸಲ್ಲೂ ಕೂಡ ಕಟಿಂಗ್ ಮಾಡ್ಕೋಬೋದು. ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಬ್ಲೌಸ್ ಕಟಿಂಗ್ ನಾನು ಮಾಡಿ ತೋರಿಸ್ತೀನಿ. ನಿಮ್ಗೆ ಯಾವ ಸೈಜ್ ಬೇಕು ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತು ಬಂದು ನಾನು 40 ಸೈಜ್ದು ಪ್ಲೇನ್ ಬ್ಲೌಸ್ನ ಕಟ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಲೈನಿಂಗ್ ಬ್ಲೌಸ್ದು ವೀಡಿಯೋಸ್ಗಳನ್ನ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಇವತ್ತು ನಾನು ಪ್ಲೇನ್ ಬ್ಲೌಸ್ನ ಕಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಸೊ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಬ್ಯಾಕ್ ಪಾರ್ಟು ಫಸ್ಟು ಕಟ್ ಮಾಡ್ಕೊಳ್ಳೋಣ. 40 ಎದೆ ಸುತ್ತಳತೆ ಅಂತಂದರೆ 10 ಇಂಚು ಬರುತ್ತೆ. ಫಸ್ಟು ನಿಮಗೆ 1ನೇ ಭಾಗ ಅಂದರೆ ಯಾವ ರೀತಿ ಅಂತ ಸ್ವಲ್ಪ ಜನರಿಗೆ ಅದು ಕೂಡ ಕನ್ಫ್ಯೂಸ್ ಇರುತ್ತೆ. ನೋಡಿ ಹೇಗೆ ಅಂತ ತೋರಿಸ್ತೀನಿ. ಉಕ್ಸ್ಪಟ್ಟಿ ಕಡೆಯಿಂದ ನಾವು ಹಾರ್ಮಲ್ವರೆಗೆ ತಗೊಂಡಾಗ ಈ ರೀತಿ ನೋಡಿ, ಉಕ್ಸ್ಪಟ್ಟಿ ಕಡೆಯೇ ತಗೊಳ್ಳಿ. ಉಕ್ಸ್ಪಟ್ಟಿಯಿಂದ ಈ ಸ್ಲೀವ್ಸ್ದು ಆರ್ಮಲ್ಲು ಜಾಯಿಂಟ್ ಇದೆ ಅಲ್ವಾ, ಅಲ್ಲಿವರೆಗೂ ತಗೊಂಡಾಗ ಎಷ್ಟು ಬರ್ತಾ ಇದೆ ನೋಡಿ, 10 ಇಂಚು ಬರ್ತಾ ಇದೆ ಅಲ್ವಾ. ಹಾಗಾಗಿ ಏನು ಮಾಡಿ ಅಂತಂದರೆ 10 ಇಂಚ್ಗೆ ನಾವು 3 ಇಂಚನ್ನ ಆ್ಯಡ್ ಮಾಡಿ ಈ ರೀತಿ ಬ್ಲೌಸ್ ಪೀಸ್ನ ಫೋಲ್ಡಿಂಗ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ 10 ಇಂಚ್ಗೆ 3 ಇಂಚನ್ನ ಆ್ಯಡ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. 1.5 ಇಂಚ್ಗೆ ಒಂದು ಮಾರ್ಕ್ ಅನ್ನೋದನ್ನು ಮಾಡಿಕೊಡಿ. ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಸೊ ಇಲ್ಲಿ ಬಂದು ನೀವು ಈ ರೀತಿ ಫೋಲ್ಡಿಂಗ್ ಆದರೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ಎಮ್ಮಿಂಗ್ ಕೂಡ ಮಾಡ್ಕೋಬೋದು. ಇದಾದಮೇಲೆ ಬೆನ್ನಿನ ಪೂರ್ಣ ಉದ್ದನ ನೋಡ್ಕೋಬೇಕಾಗುತ್ತೆ. ಅಳತೆ ಬ್ಲೌಸ್ನ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇವರು ಬಂದು ಇದಕ್ಕಿಂತ 1 ಇಂಚು ಎಕ್ಸ್ಟ್ರಾ ಇಡಕ್ಕೆ ಹೇಳಿದ್ದಾರೆ. ಸೊ ಬೆನ್ನಿನ ಉದ್ದನ 1 ಇಂಚ್ ಎಕ್ಸ್ಟ್ರಾ ಇಡಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾನು 1 ಇಂಚ್ ಎಕ್ಸ್ಟ್ರಾನೇ ಇಟ್ಕೊಂಡು ಇಲ್ಲಿಂದ ನಾನು ಬೆನ್ನಿನ ಉದ್ದನ ಅಳತೆ ಮಾಡ್ತೀನಿ. ನೀವೇನು ಮಾಡಿ ಅಂತಂದರೆ, ನಿಮಗೆ ಎಷ್ಟು ಅಳತೆ ಕರೆಕ್ಟ್ ಇದೆ ಅಂತಂದರೆ ಅದೇ ಅಳತೆಗೇ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಸೊ ನೋಡಿ ಈ ರೀತಿ ಫೋಲ್ಡಿಂಗ್ ಅನ್ನೋದನ್ನು ನಾವು ಡಾಟ್ ಹಿಡ್ದಿರ್ತೀವಿ ಅಲ್ವಾ ಬ್ಯಾಕ್ ಸೈಡಲ್ಲಿ, ಅದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು, ಸೊ ನಾನು ಇಲ್ಲಿ ಏನಕ್ಕೆ ಇಡ್ತಾ ಇದ್ದೀನಿ ಅಂತ ಹೇಳಿದೆ ಅಲ್ವಾ, 1 ಇಂಚ್ ಎಕ್ಸ್ಟ್ರಾ ಕೇಳಿದ್ದಾರೆ ಅವರು, ಹಾಗಾಗಿ 1 ಇಂಚ್ ಎಕ್ಸ್ಟ್ರಾನ ಇಡ್ತಾ ಇದ್ದೀನಿ. ಇಲ್ಲಿಗೆ ಒಂದು ಮಾರ್ಕ್ ಅನ್ನೋದನ್ನು ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ಬಂದಿದೆ, ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಸೊ ನೋಡಿ ಅರ್ಧ ಇಂಚು ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೊಂಡಾದಮೇಲೆ ಇವಾಗ ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಸೊ ಡೀಪನ್ನು ಅಷ್ಟೇ ಈ ರೀತಿ ಫೋಲ್ಡಿಂಗ್ ಅನ್ನೋದನ್ನು ಮಾಡ್ಕೊಳ್ಳಿ. ನೀಟಾಗಿ ಈ ರೀತಿ ಫೋಲ್ಡ್ ಅನ್ನೋದನ್ನು ಮಾಡಿಕೊಂಡು ಇಲ್ಲಿ ನಾನು ಇಲ್ಲಿಂದ ಇಡ್ತಾ ಇದ್ದೀನಿ, ಯಾಕಂದರೆ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ನಾನು, ಬೆನ್ನಿನ ಉದ್ದ ಬೇಕಲ್ವ ಅದಕ್ಕೆ. ನೀವು ಏನು ಮಾಡಿ ಅಂತಂದರೆ, ನೀವು ಇಲ್ಲಿಗೇ ಮಾರ್ಕ್ ಮಾಡ್ಕೊಂಡಿದ್ದೀರಿ ಅಲ್ವಾ, ಇಲ್ಲಿಂದ ಈ ರೀತಿ ಡೀಪ್ ಅನ್ನೋದನ್ನು ಇಟ್ಕೊಳ್ಳಿ. ಸೊ ಇವಾಗ ಈ ರೀತಿ ಇಟ್ಕೊಂಡು ಅದು ಡೀಪು ಕರೆಕ್ಟಾಗಿ ಅಷ್ಟೇ ಅಳತೆಗೆ ಬರಬೇಕು. ಅದೇ ಅಳತೆಗೆ ಮಾರ್ಕ್ ಮಾಡಿಕೊಂಡು 1/4 ಇಂಚು ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ನಮಗೆ ಇಲ್ಲಿ ಸ್ಟಿಚಿಂಗ್ ಅನ್ನೋದು ಇದ್ರ ಮೇಲ್ಗಡೆ ಬಂದಾಗ ಉಲ್ಟಾ ತಿರುಗಿಸಿದಾಗ ನಿಮಗೆ ಕರೆಕ್ಟ್ ಅಳತೆಗೆ ಸಿಗುತ್ತೆ. ಸೊ ಇದೆಲ್ಲ ಆದಮೇಲೆ ಇವಾಗ ನೆಕ್ ಬಿಡ್ತು. ಸೊ ನೆಕ್ ವಿಡ್ತ್ ಬಂದು 2/4 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೀವು 2.5 ಇಂಚ್ ಬೇಕಾದರೂ ಇಡ್ಬೋದು. ಸೊ ಇವರು ಸ್ವಲ್ಪ ಕ್ಲೋಸ್ ಇರಲಿ ನೆಕ್ ಹತ್ರ ಅಂತಂದಿದ್ದಾರೆ, ಹಾಗಾಗಿ 2/4 ಇಟ್ಟಿದ್ದೀನಿ. ನಿಮಗೆ ಸ್ವಲ್ಪ ಬ್ರಾಡ್ ಬೇಕು ಅಂತಂದರೆ 2.5ನ ಇಟ್ಕೊಳ್ಳಿ. ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಸೊ ಇದಾದಮೇಲೆ 3.5 ಇಂಚು ಭುಜನ ಇಟ್ಕೊಂಡಿದ್ದೀನಿ. ನೀವು 3 ಇಂಚ್ ಬೇಕಾದರೂ ಇಟ್ಕೋಬೋದು. ನಾನು ಹೇಳ್ತಾ ಇದ್ದೀನಿ ಅಲ್ವಾ, ನಿಮಗೆ ಬ್ರಾಡ್ ಕಡಿಮೆ ಬೇಕು ಅಂತಂದರೆ ಇದನ್ನು ನೀವು 3 ಇಂಚ್ ಮಾಡಿ ಇದನ್ನು ಕೂಡ 2.5 ಇಂಚ್ ಮಾಡ್ಬೋದು. 40 ಸೈಜ್ ಬ್ಲೌಸಲ್ಲಿ ಈ ರೀತಿ ಕೂಡ ಮಾಡ್ಕೋಬೋದು. ಸೊ ಇದು ಬಂದು ನೋಡಿ 2ರಿಂದ 6 ಇಂಚ್ಗೆ ಬರಬೇಕು. ಆ ರೀತಿ ನೀವು 2ರಲ್ಲಿ ಯಾವುದಾದ್ರೂ ಒಂದು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸೊ
ಸೊ ಆರ್ಮೋಲ್ ಬಂದು ನಾನು ಇಲ್ಲಿ 5 ಇಂಚ್ಗೆ ಇಡ್ತಾ ಇದ್ದೀನಿ. ನಾನು ಫಾರ್ಮುಲಾ ಪ್ರಕಾರ ಸುಮಾರು ಬ್ಲೌಸ್ನ ಕಟ್ ಮಾಡಿ ತೋರಿಸಿದ್ದೀನಿ. 36 ಇಂಚ್ಗೆ 6 ಇಂಚನ್ನ ಇಡ್ತೀನಿ. ಇದು 40 ಸೈಜ್ ಆದರೂ ಏನಕ್ಕೆ 5 ಇಂಚ್ಗೆ ಇಡ್ತಾ ಇದ್ದೀನಿ ಅಂತಂದರೆ ಒಬ್ಬೊಬ್ಬರಿಗೆ ಚೆಸ್ಟ್ ಅನ್ನೋದು ಜಾಸ್ತಿ ಇರುತ್ತೆ, ಸೊ ಆರ್ಮೋಲ್ ಅನ್ನೋದು ಕಡಿಮೆ ಇರುತ್ತೆ. ನೀವು ಫಸ್ಟ್ ಆರ್ಮೋಲ್ ರೌಂಡ್ನ ನೀವು ಅಳತೆ ತಗೊಂಡು ನೀವು ಕಟಿಂಗ್ ಅನ್ನೋದನ್ನು ಮಾಡ್ಕೋಬೇಕು. ನಾನು ಅದಕ್ಕೆ ವಿಡಿಯೋ ಫಸ್ಟೇನೆ ಹೇಳಿದೆ ಆರ್ಮೋಲ್ ಎಲ್ಲನೂ ಕೂಡ ಎಷ್ಟಿರಬೇಕು ಅಂತ ತೋರಿಸ್ತೀನಿ ಅಂತ. ಸೊ ನೋಡಿ ಇವ್ರದ್ದು ಬಂದು ಚೆಸ್ಟ್ ಅನ್ನೋದು ಸ್ವಲ್ಪ ಜಾಸ್ತಿ ಇದೆ, ಹಾಗಾಗಿ ಆರ್ಮೋಲ್ ಕಡಿಮೆ ಇದೆ ಅಲ್ವಾ, ಹಾಗಾಗಿ ನಾನು ಈ ಅಳತೆಗೆ ಇಡ್ತಾಯಿದ್ದೀನಿ. ಇವಾಗ ನಾನು ಅದನ್ನು ಚೆಕ್ ಮಾಡಿ ಕೂಡ ತೋರಿಸ್ತೀನಿ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ನೋಡಿ 10 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಅದೇ ಸುತ್ತಳತೆನ ಮಾರ್ಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ಬಂದು ನಾವು 1/4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. 1/4 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ನೀಟಾಗಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ. ಸೊ ಇದನ್ನು ನೀವು ರೌಂಡ್ ಶೇಪ್ನ ಮಾರ್ಕ್ ಮಾಡಿ ಕಲ್ತ್ಕೊಂಡ್ರಿ ಅಂತಂದರೆ ನಿಮಗೆ ಸರಿ ಬರುತ್ತೆ. ನೋಡಿ 1/2 ಇಂಚು ಬಿಟ್ಟು ನಾವು ಅಳತೆನ ತಗೋಬೇಕು, ಯಾಕಂದರೆ ಇಲ್ಲಿ ಭುಜ ಅಟ್ಯಾಚ್ ಆಗುತ್ತೆ, ಹಾಗಾಗಿ 1/2 ಇಂಚನ್ನ ಬಿಟ್ಟು ತಗೊಳ್ಳಿ. ಸೊ ನೋಡಿ ಇಲ್ಲಿ 8.25 ಇಂಚ್ ಬರ್ತಾಯಿದೆ ಅಲ್ವಾ. ನಾವು ಇವಾಗ ಅಳತೆ ಬ್ಲೌಸ್ನ ಇಟ್ಟು ಚೆಕ್ ಮಾಡ್ಕೋಬೇಕು. ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ ಈ ರೀತಿ ಭುಜದಿಂದ ಆರ್ಮೋಲ್ದು ಜಾಯಿಂಟ್ ಇರುತ್ತೆ ಅಲ್ವಾ, ಅಲ್ಲಿವರೆಗೂ ಈ ರೀತಿ ಇಟ್ಕೊಂಡು ಚೆಕ್ ಮಾಡಿಕೊಂಡ್ರಿ ಅಂದರೆ ನೋಡಿ ಕರೆಕ್ಟಾಗಿ 8.25 ಬರ್ತಾಯಿದೆ. ಸಾರಿ 8.25 ಇಂಚ್ ಬರ್ತಾಯಿದೆ. ನೋಡಿ 8.25 ಇಂಚ್ ಬರ್ತಾಯಿದೆ. ಹಾಗಾಗಿ ಏನು ಮಾಡಿ ಅಂತಂದರೆ ಇನ್ನೂ ಸ್ವಲ್ಪ ಇದನ್ನ ಮೇಲ್ಗಡೆಗೆ ಮಾರ್ಕ್ ಮಾಡ್ಕೋಬೇಕು. ನಿಮಗೆ ಇಲ್ಲಿ ಕಡಿಮೆ ಬಂತು ಅಂತಂದರೆ ನೀವು ಮೇಲ್ಗಡೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೇನಾದರೂ 8.25ಗಿಂತ 9 ಇಂಚ್ ಬಂತು, ಇದಕ್ಕಿಂತ ಜಾಸ್ತಿ ಬಂತು ಅಂತಂದರೆ ಕೆಳಗಡೆ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ, ಇನ್ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ. ಸೊ ನಿಮಗೆ ಇಲ್ಲಿ ಇದಕ್ಕಿಂತ ನಾವು ಆರ್ಮೋಲ್ ರೌಂಡ್ ಇಲ್ಲಿ ಚೆಕ್ ಮಾಡಿರೋದಕ್ಕಿಂತ ಏನಾದರೂ ಅದು ಇಲ್ಲಿ ಬ್ಲೌಸಲ್ಲಿ ಕಡಿಮೆ ಬಂತು ಅಂತಂದರೆ ನೀವು ಇದನ್ನು ಮೇಲ್ಗಡೆಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದಕ್ಕಿಂತ ಇಲ್ಲಿ ಜಾಸ್ತಿ ಬಂತು ಅಂತಂದರೆ ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇವಾಗ ಡೀಪ್ನು ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ರೀತಿ ಡೀಪ್ನ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಕೊಟ್ಕೋಬೋದು. ಸೊ ಇದನ್ನು ನಾನು ಸೈಡ್ ಫಿಟ್ಟಿಂಗ್ ಅನ್ನೋದನ್ನು ಲಾಸ್ಟಲ್ಲಿ ಸೈಡ್ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ಹಾಗಾಗಿ ನೀವು ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಫಸ್ಟೇ ಸೈಡ್ ಫಿಟ್ಟಿಂಗ್ನ ಮಾರ್ಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ನೀವು ಸ್ಟಿಚಿಂಗ್ ಮಾಡುವಾಗ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ನಿಮಗೆ ಅದು ಬ್ಲೌಸ್ ಅನ್ನೋದೇ ಹಾಳಾಗುತ್ತೆ. ಸೊ ಸ್ಟಿಚಿಂಗ್ ಎಲ್ಲ ಆದಮೇಲೆ ಸೈಡ್ ಫಿಟ್ಟಿಂಗ್ ಅನ್ನೋದನ್ನು ಮಾಡಿ ಇದನ್ನ ಸ್ಟಿಚಿಂಗ್ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಹೇಗೆ ಸ್ಟಿಚ್ ಮಾಡ್ತೀನಿ ಕೊನೆವರೆಗೂ ಕೂಡ ಹೇಗೆ ನಾನು ಅದನ್ನು ಸ್ಟಿಚಿಂಗ್ ಮಾಡಿ ಸೈಡ್ ಫಿಟ್ಟಿಂಗ್ ಮಾಡ್ತೀನಿ ಅಂತ ಇದರ ಸ್ಟಿಚಿಂಗ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಈ ಕಟಿಂಗ್ ವಿಡಿಯೋನ ಫಸ್ಟು ನೋಡಿ, ಅದಾದಮೇಲೆ ಸ್ಟಿಚಿಂಗ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನಾವು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿಗೆ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಪಾರ್ಟ್ನು ಕೂಡ ಇದಾದಮೇಲೆ ಬ್ಯಾಕ್ ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ. ಭುಜದ ಮಧ್ಯದಿಂದ ಡಾಟ್ ಪಾಯಿಂಟ್ನ, ಯಾಕಂದರೆ ಇದು ಡೀಪ್ ಕಡಿಮೆ ಇರೋದ್ರಿಂದ ನೀವು 4 ಇಂಚ್ವರೆಗೂ ಕೂಡ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೋದು. ಸೊ ನೋಡಿ 4 ಇಂಚನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಸ್ ಇಲ್ಲ ಅಂತ ಅನ್ಕೋತೀನಿ. ಏನೇ ಕನ್ಫ್ಯೂಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಫ್ರಂಟ್ನ ಕಟ್ ಮಾಡ್ಕೊಳ್ಳೋಣ. ಸೊ ಆಲ್ರೆಡಿ ಇಲ್ಲೇ ಮಾರ್ಕ್ ಇದೆ ನೋಡಿ, 2.25 ಇಂಚ್ಗೆ ಒಂದು ಮಾರ್ಕ್ ಇದೆ. ಸೊ 3.25 ಇಂಚ್ಗೆ ಒಂದು ಮಾರ್ಕ್ ಇದೆ. ಆಲ್ರೆಡಿ ನಾವು ಇಲ್ಲೇ ಮಾರ್ಕ್ ಇರೋದ್ರಿಂದ ಆರ್ಮೋಲ್ ಮಾತ್ರ ಮಾರ್ಕ್ ಮಾಡ್ಕೋಬೇಕು. ಆರ್ಮೋಲ್ ಬಂದು ಆ ಕಡೆ ಸೈಡಲ್ಲಿ ನಾವು 5.25 ಇಂಚ್ ಇಟ್ಟಿದ್ವಿ ಅಲ್ವಾ, ಅದು ಏನಾಯಿತು ಅಂತಂದರೆ ಸ್ವಲ್ಪ ಜಾಸ್ತಿ ಬಂತು. ಹಾಗಾಗಿ 1/4 ಇಂಚು ಮೇಲ್ಗಡೆಗೆ ಹಾಕೊಂಡಾಗ ಅದು 5.25 ಇಂಚ್ ಬಂತು. ಹಾಗಾಗಿ ಇಲ್ಲಿ 5.25 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಬಂದು 1 ಇಂಚ್ಗೆ 3/4 ಇಂಚ್ಗೆ ಸಾಕು. ಸಾರಿ 1 ಇಂಚಲ್ಲ, 3/4 ಇಂಚ್ಗೆ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ.
ಆರ್ಮಲ್ ರೌಂಡನ್ನ ನೀವು ಮಾರ್ಕ್ ಮಾಡಿ ರೂಢಿ ಅಭ್ಯಾಸ ಆಯಿತು ಅಂತಂದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೊಳ್ಳೋಣ. ಈ ರೀತಿ ಬ್ಲೌಸ್ನ ಇಟ್ಟು ನೋಡಿ, ಅರ್ಧ ಇಂಚು ಮೇಲ್ಗಡೆ ಇಟ್ಟು ನೋಡ್ಕೊಳ್ಳಿ. 6 ಇಂಚಿದೆ. ಸೊ 6 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಅರ್ಧ ಇಂಚ್ ಎಕ್ಸ್ಟ್ರಾನೇ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಅರ್ಧ ಇಂಚು ಜಾಸ್ತಿ ಇಡೋವಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲಿಗೆ ಮಾರ್ಕ್ ಮಾಡ್ಕೊ. ಸೊ ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ರೌಂಡ್ ಶೇಪ್ ಅನ್ನೋದನ್ನು ಕೊಡೋಣ. ನೋಡಿದ್ರಲ್ವ, ಫ್ರಂಟ್ ಶೇಪ್ ಕೂಡ ಆಯಿತು, ಹಾರ್ಮಲ್ ಕೂಡ ಆಯಿತು. ಇದಾದಮೇಲೆ ಬೆಲ್ಟ್ ಪಟ್ಟಿವರೆಗೂ ಕೂಡ ಈ ರೀತಿ ಭುಜದಿಂದ ನಾವು ಬೆಲ್ಟ್ ಪಟ್ಟಿ ಅಲ್ಲಿ ಅಟ್ಯಾಚ್ ಮಾಡಿರ್ತಾರೆ, ಅಳತೆ ಬ್ಲೌಸಲ್ಲಿ ಅಟ್ಯಾಚ್ ಮಾಡಿರ್ತಾರೆ ಅಲ್ವಾ, ಅಲ್ಲಿವರೆಗೂ ಈ ರೀತಿ ಅರ್ಧ ಇಂಚು ಬಿಟ್ಟು, ನೀವು ಅರ್ಧ ಇಂಚು ಬಿಟ್ಟೇ ಮಾರ್ಕ್ ಮಾಡ್ಕೋಬೇಕು. ಸೊ ಅರ್ಧ ಇಂಚು ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಅದಕ್ಕಿಂತ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲೂ ಕೂಡ ಅಷ್ಟೇ, ಉಕ್ಸ್ಪಟ್ಟಿ ಕಡೆನೂ ಇಲ್ಲಿ ನೋಡಿ, ಈ ರೀತಿ ಉಕ್ಸ್ಪಟ್ಟಿದ್ದು ಬೆಲ್ಟ್ ಪಟ್ಟಿ ಎಲ್ಲಿಗೆ ಅಟ್ಯಾಚ್ ಮಾಡಿದ್ದಾರೆ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದಕ್ಕಿಂತ 1 ಇಂಚು ಜಾಸ್ತಿ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ಫ್ರಂಟಲ್ಲಿ ನಾವು ಇಲ್ಲಿ ಡಾಟ್ ಪಾಯಿಂಟ್ ಕೂಡ ಹಿಡಿತೀವಿ, ಹಾಗೆಯೇ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೂ ಕೂಡ ಬೇಕಾಗುತ್ತೆ. ಹಾಗಾಗಿ 1 ಇಂಚ್ಗೆ ಆ್ಯಡ್ ಮಾಡಿಕೊಂಡು ಈ ರೀತಿ ಶೇಪ್ ಅನ್ನೋದನ್ನು ಕೊಡಿ. ಇದಾದಮೇಲೆ ಇವಾಗ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಫಸ್ಟ್ ಬಂದು 2.5 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ಕಡೆ 1/4 ಇಂಚ್ ಹೋಗುತ್ತೆ, ಈ ಕಡೆ 1/4 ಇಂಚ್ ಹೋಗುತ್ತೆ. ಇದಾದಮೇಲೆ ಭುಜದ ಮಧ್ಯದಲ್ಲಿ ಈ ರೀತಿ 2 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಸೊ ಈ ಕಡೆ ಅರ್ಧ ಇಂಚು ಮತ್ತು ಈ ಕಡೆ ಅರ್ಧ ಇಂಚು ಹೋಗುತ್ತೆ. ಇದಾದಮೇಲೆ ಇಲ್ಲಿಂದ ಇಲ್ಲಿ ತನಕ ಎಷ್ಟು ಗ್ಯಾಪ್ ಇದೆ ನೋಡಿ, 2.5 ಇಂಚ್ ಇದೆ. ಇಲ್ಲಿಂದ 3ನೇ ಡಾಟ್ಗೂ ಕೂಡ 2.5 ಇಂಚು ಗ್ಯಾಪ್ ಕೊಟ್ಟು ಇಲ್ಲಿ ರೌಂಡ್ ಶೇಪ್ ಹೋಗಿರುತ್ತೆ ಅಲ್ವಾ, ಅಲ್ಲಿಗೆ ಈ ರೀತಿ ಇಟ್ಕೊಳ್ಳಿ. ಸೊ ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಇದಾದಮೇಲೆ ಮೇಯ್ನ್ ಕೆಲಸ ಬಂದು ಈ ರೀತಿ ಸ್ಟ್ರೈಟ್ ಬಂದಿದೆ ಅಲ್ವಾ, ಇಲ್ಲಿಂದ 1 ಇಂಚ್ಗೆ ಈ ರೀತಿ ಕೊಟ್ಟು ಶೇಪ್ ಅನ್ನೋದನ್ನು ಹೀಗೆ ಕೊಡಿ. ಆವಾಗ ನಿಮಗೆ ವೇರ್ ಮಾಡಿದಾಗ ಈ ಕಡೆ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಉಳ್ಕೊಳ್ಳೋದಿಲ್ಲ, ಕರೆಕ್ಟಾಗಿ ನಿಮಗೆ ಕಪ್ಸ್ ಅನ್ನೋದು ಕೂರುತ್ತೆ. ಹಾರ್ಮಲ್ನು ಕೂಡ ಕಟಿಂಗ್ ಮಾಡಿ ತೆಗೆದು ಬಿಡೋಣ. ಸೊ ಇದಾದಮೇಲೆ ಎರಡನ್ನೂ ಕೂಡ ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಇದ್ರ ಮೇಲ್ಗಡೆ ಇಟ್ಟು ಟ್ಯಾಪ್ ಮಾಡಿ. ಆವಾಗ ಇಲ್ಲೂ ಕೂಡ ಡಾಟ್ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಆ ಕಡೆ ಸೈಡ್ ಯಾವ ರೀತಿ ಇದೆ, ಈ ಕಡೆ ಸೈಡ್ ಕೂಡ ಅದೇ ರೀತಿ ಮಾರ್ಕ್ನ ಮಾಡ್ಕೋಬೋದು. ಆವಾಗ ನಿಮಗೆ ಎರಡೂ ಸೈಡ್ ಕೂಡ ಯಾವುದೇ ರೀತಿ ವೇರಿಯೇಷನ್ ಬರೋದಿಲ್ಲ. ಸೊ ನೋಡಿ, ಇಲ್ಲಿ ಒಂದು ಹಾಗೆಯೇ ಇಲ್ಲಿ. ಸೊ ನೋಡಿದ್ರಲ್ವ, ಇವಾಗ ಇದು ಕೂಡ ರೆಡಿ ಆಯಿತು. ಇಲ್ಲಿ ನಾವು ಹಾರ್ಮಲ್ ಹತ್ರ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದು ಎಕ್ಸ್ಟ್ರಾ ಪೀಸ್ ಬಂದು ಇಲ್ಲಿ ನಾವು ಕಟ್ ಮಾಡ್ಕೋಬೇಕು. ಬೆಲ್ಟ್ ಪಟ್ಟಿ ಬಂದು ನಾವು ಇಲ್ಲಿ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀವಿ ನೋಡಿ, ಇಷ್ಟೇ ಸಾಕಾಗುತ್ತೆ. ಸೊ ಆಲ್ರೆಡಿ ಇಲ್ಲಿ ಬೆಲ್ಟ್ ಪಟ್ಟಿ ಕಟ್ ಆಗಿದೆ. ನಾವು ಫ್ರಂಟ್ ಕಟ್ ಮಾಡ್ಕೊಂಡಾದಾಗಲೇ ಬೆಲ್ಟ್ ಪಟ್ಟಿ ಕೂಡ ಕಟಿಂಗ್ ಮಾಡಿ ಆಗಿದೆ. ಸೊ ಬ್ಯಾಕ್ ಪಾರ್ಟ್ ಕೂಡ ಆಯಿತು. ಇದಾದಮೇಲೆ ಇವಾಗ ಸ್ಲೀವ್ಸ್ ಕಟಿಂಗ್ ಅನ್ನೋದನ್ನು ಮಾಡ್ಕೊಳ್ಳೋಣ. ಸ್ಲೀವ್ಸ್ ಕಟಿಂಗ್ ಅನ್ನೋದು ಪ್ರತಿಯೊಬ್ಬರಿಗೂ ಒಂದೊಂದು ಅಳತೆಗೆ ಒಂದೊಂದು ರೀತಿ, ಅವ್ರದ್ದು ಬಾಡಿ ಮೆಜರ್ಮೆಂಟ್ಗೆ ಒಂದೊಂದು ರೀತಿ ಇರುತ್ತೆ. ಸೊ ಹಾಗಾಗಿ ಇವ್ರದ್ದು ಸ್ಲೀವ್ಸ್ ಏನಾಗಿದೆ ಅಂತಂದರೆ ಕರೆಕ್ಟಾಗಿದೆ, ಯಾವುದೇ ರೀತಿ ವೇರಿಯೇಷನ್ ಇಲ್ಲ. ಹಾಗಾಗಿ ಏನು ಮಾಡಬೇಕು ಅಂತಂದರೆ ಸ್ಲೀವ್ಸ್ನ ಮೇಲ್ಗಡೆ ಇಟ್ಟು ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾವು ಡೌನಿಂಗ್ ಅನ್ನೋದು ಕರೆಕ್ಟಾಗಿ ತಗೊಳ್ಳಿಲ್ಲ, ಇದರಲ್ಲಿ ಡೌನಿಂಗ್ ಅನ್ನೋದು ಕರೆಕ್ಟಾಗಿ ಇಲ್ಲ ಅಳತೆ ಬ್ಲೌಸಲ್ಲಿ. ಆದರೆ ಏನಾಗಿದೆ ಅಂತಂದರೆ ಈ ಬ್ಲೌಸ್ ಅನ್ನೋದು ಅವ್ರಿಗೆ ಪರ್ಫೆಕ್ಟ್ ಆಗಿದೆ. ಹಾಗಾಗಿ ನಾವು ಯಾವುದೇ ರೀತಿ ಇಲ್ಲೂ ಕೂಡ ಅಷ್ಟೇ 1.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಸೊ ನೋಡಿ, ಕ್ಲೋಸ್ ಸೈಡ್ ಅನ್ನೋದು ನಮ್ಮ ಕಡೆ ಇದೆ, ಓಪನ್ ಸೈಡ್ ಅನ್ನೋದು ಆ ಕಡೆ ಸೈಡ್ ಇದೆ. ಸೊ ಈ ರೀತಿ 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಸ್ಲೀವ್ಸು ಕೂಡ ಸ್ವಲ್ಪ ಉದ್ದ ಬೇಕಂತೆ ಅವ್ರಿಗೆ, ಹಾಗಾಗಿ ಅರ್ಧ ಇಂಚು ಉದ್ದ ಇಡ್ತಾ ಇದ್ದೀನಿ. ಇವಾಗ ಬ್ಲೌಸ್ನ ಇದ್ರ ಮೇಲ್ಗಡೆನೇ ಇಟ್ಕೊಂಡು ಇಲ್ಲೂ ಅರ್ಧ ಇಂಚು ಎಕ್ಸ್ಟ್ರಾನೇ ಬಿಟ್ಟು ಇಟ್ಕೊಂಡಿದ್ದೀನಿ. ಯಾಕಂದರೆ ಅವರು ಅರ್ಧ ಇಂಚು ಉದ್ದ ಹೇಳಿದ್ದಾರೆ, ಹಾಗಾಗಿ ಇಟ್ಟಿದ್ದೀನಿ. ನೀವು ಕೂಡ ನಾನು ಇರತ್ತೆ ಕಟ್ ಮಾಡಿದ್ದೀನಿ ಅಂತಂದ್ಬಿಟ್ಟು ನೀವು ಕೂಡ ಅರ್ಧ ಇಂಚು ಇಟ್ಟು ಇಟ್ಕೋಬೇಡಿ. ಸೊ ಅವರು ಲೆಂತ್ ಬೇಕು ಅಂದಿರೋದ್ರಿಂದ ನಾನು ಇಟ್ಟಿದ್ದೀನಿ ಅಷ್ಟೇ. ಸೊ ಇದಾದಮೇಲೆ ಭುಜದ ಹತ್ರ ಒಂದು ಮಾರ್ಕ್ ಮಾಡ್ಕೊಳ್ಳಿ.
ಆರ್ಮೋಲ್ದು ಜಾಯಿಂಟ್ ಹತ್ರ ಒಂದು ಮಾರ್ಕ್ ಅನ್ನೋದನ್ನು ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಕೂಡ ಒಂದು ಮಾರ್ಕ್ ಇರುತ್ತೆ ಅಲ್ವಾ, ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮೂರನ್ನು ಕೂಡ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಸೊ ಏನಾಯಿತು ಅಂತಂದರೆ ಇಲ್ಲಿ ಅವರು ಕೊಟ್ಟಿರೋಂಥ ಬ್ಲೌಸ್ ಪೀಸ್ ಏನಾಗಿದೆ ಅಂತಂದರೆ ನೋಡಿ, ಆರ್ಮೋಲ್ದು ಜಾಯಿಂಟ್ ಇಲ್ಲಿಗೆ ಮಾರ್ಕ್ ಬಂದಿದೆ ಅಲ್ವಾ, ಎಕ್ಸ್ಟ್ರಾ ನಮಗೆ ಬಟ್ಟೆ ಇಲ್ಲ. ಸೊ ಎಕ್ಸ್ಟ್ರಾ ನಮಗೆ ಬಟ್ಟೆ ಇಲ್ಲದಾಗ ಏನು ಮಾಡಬೇಕು ಅಂತಂದರೆ ಇದನ್ನೇ ಈ ರೀತಿ ಕಟ್ ಮಾಡಿಕೊಂಡು ಅಲ್ಲಿಗೆ ಅಟ್ಯಾಚ್ ಮಾಡ್ಕೋಬೇಕು. ಸೊ ಇದು ಕೂಡ ಸುಮಾರು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಅಲ್ವಾ, ಹಾಗಾಗಿ ನಾನು ಇದನ್ನು ಕೂಡ ಹೇಳ್ತಾ ಇದ್ದೀನಿ. ನೋಡಿ, ಇದನ್ನು ಇಲ್ಲಿಗೆ ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು. ಯಾವುದೇ ರೀತಿ ಇವಾಗ ಕನ್ಫ್ಯೂಸ್ ಇಲ್ಲ ಅಂತ ಅನ್ಕೋತೀನಿ. ಸೊ ಉಳ್ಕೊಂಡಿರೋಂಥ ಬಟ್ಟೆಯಲ್ಲಿ ನಾವು ಪೈಪಿಂಗನ್ನು ಹಾಕೋದಕ್ಕೆ, ಸ್ಟಿಚ್ ಮಾಡೋದಕ್ಕೆ ಕಟ್ ಮಾಡಿಕೊಂಡ್ರೆ ಆಯಿತು. ಸೊ ನೋಡಿದ್ರಲ್ವ, ಈ ವಿಡಿಯೋದಲ್ಲಿ ಯಾವುದೇ ರೀತಿ ನಿಮಗೆ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮ್ಮದು ಯಾವ ಅಳತೆಗೆ ಬ್ಲೌಸ್ ಕಟಿಂಗ್ ಬೇಕಾದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವಂಥ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.